ಹಾಯ್ ಫ್ರೆಂಡ್ಸ್, ಕರ್ಣ ಸೀರಿಯಲ್ನಲ್ಲಿ ಭುವನೇಶ್ವರಿ ಕಡೆಯವರು ಹಾಸ್ಪಿಟಲ್ ಹೊರಗಡೆ ನಿಂತಿರೋದನ್ನ ನೋಡಿ ಸೇಮ್ ಯುದ್ಧ ಮುಗಿಸಿ ನಿಂತಿರೋ ಸೇನಾಧಿಪತಿಗಳ ತರ ಕಾಣಿಸ್ತಾ ಇಲ್ವಾ ಇವರು ಅಂತ ಕೇಳ್ತಾನೆ ವಿವೇಕ್. ನೀನು ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀಯ, ಮೊದ್ಲು ಹಾಸ್ಪಿಟಲ್ ನಮ್ ಕೈಗೆ ಸೇರ್ಲಿ. ನೀನ್ ಕಿತ್ತೋಗಿರೋ ಡೈಲಾಗ್ ಕೇಳಿ ಅವರು ಕೋಪ ಮಾಡ್ಕೊಂಡು ಹಾಗೆ ಹೋಗ್ಬಿಟ್ರೆ ಏನ್ ಮಾಡ್ತೀಯಾ ಅಂತ ಕೇಳ್ತಾಳೆ ಲಚ್ಚಿ. ಹೋರಾಟ ಮಾಡ್ತೀನಿ, ಬಿಟ್ಟು ಬಿಡ್ತೀನಾ ಅಂತ ಕೇಳ್ತಾನೆ ವಿವೇಕ್. ಸರಿ, ಈಗ ಸುಮ್ನೆ ಬಾ ಅಂತ ಹೇಳಿ ವಿವೇಕ್, ಲಚ್ಚಿ, ಕರ್ಣ, ನಿಧಿ ಹಾಸ್ಪಿಟಲ್ ಹತ್ರ ಹೋಗ್ತಾರೆ. ಹಾಗೆ ಹಾಸ್ಪಿಟಲ್ ನಡೆಸ್ತಾ ಇರೋ ಭುವನೇಶ್ವರಿ ಕಡೆಯವರು ಕರ್ಣ ಹಾಗೆ ನಯನತಾರಾಗೆ ಗುಡ್ ಮಾರ್ನಿಂಗ್ ಮೇಡಮ್, ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿದಾಗ ಈ ಪುಣ್ಯಾತ್ಮ ಈ ಪಾಟಿ ಮರ್ಯಾದೆ ಕೊಟ್ಟಿರೋದನ್ನ ನಾನ್ ನೋಡ್ಲೇ ಇಲ್ಲ ಅಂತಾನೆ ವಿವೇಕ್. ಅಂದ್ರೆ ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿದ್ದಿದೆ ಅಂತ ಅರ್ಥ ಅಂತಾಳೆ ಲಚ್ಚಿ. ಇನ್ಮೇಲೆ ಭುವನೇಶ್ವರಿ ಮೇಡಮ್ಗೆ ವಶಿಷ್ಠ ಆಸ್ಪತ್ರೆ ಮೇಲೆ ಯಾವ ಹಕ್ಕು ಇರೋದಿಲ್ಲ, ಮೊದ್ಲಿನ ತರನೇ ಎಲ್ಲಾನು ನಡಿಬೇಕು ಅಂತ ಮೇಡಮ್ ಹೇಳಿದ್ದಾರೆ. ಮ್ಯಾನೇಜ್ಮೆಂಟ್ ಅಲ್ಲಿ ನಮ್ಮವ್ರು ಯಾರು ಇರೋದಿಲ್ಲ, ಇನ್ಮೇಲೆ ನಿಮ್ ಹಳೆ ಸ್ಟಾಫ್ ನೆಲ್ಲ ಕರೆಸ್ಕೋಬಹುದು. ಥ್ಯಾಂಕ್ ಯು ಡಾಕ್ಟರ್ ಕರ್ಣ, ಐ ಆಮ್ ಸಾರಿ ಅಂತ ಹೇಳಿ ಭುವನೇಶ್ವರಿ ಕಡೆಯವರು ಎಲ್ರು ಕೂಡ ಅಲ್ಲಿಂದ ಹೊರಟು ಹೋಗ್ತಾರೆ. ಹಾಸ್ಪಿಟಲ್ ಬೋರ್ಡ್ ಚೇಂಜ್ ಆಗಿರೋದನ್ನ ನೋಡಿ ಕಂದ ಸಾಧಿಸ್ಬಿಟ್ಟೆ ಕಣೋ, ಕನ್ಸನ್ನ ನನಸ್ ಮಾಡ್ಕೊಂಡ್ಬಿಟ್ಟೆ, ಎಲ್ಲಾನು ತಾಳ್ಮೆಯಿಂದ ಜಯಿಸ್ಬಿಟ್ಟೆ ಅಂತ ಲಚ್ಚಿ. ಬಂಗಾರಿ, ಇದನ್ನ ನಾನ್ ಸಾಧಿಸಿದ್ದಲ್ಲ, ಎಲ್ಲದಕ್ಕೂ ಕಾರಣ ಅತ್ತೆ. ಭುವನೇಶ್ವರಿ ಜೊತೆ ಮಾತಾಡಿ ಅವರನ್ನ ಒಪ್ಸಿ ಮತ್ತೆ ಆಸ್ಪತ್ರೆ ನಮ್ ಕೈ ಸೇರೋ ಹಾಗೆ ಮಾಡಿದ್ದಾರೆ. ಎಲ್ರೂ ಸೇರಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅತ್ತೆ, ಥ್ಯಾಂಕ್ ಯು ಸೋ ಮಚ್, ನಿಮ್ ಉಪಕಾರನ ಯಾವತ್ತೂ ಮರೆಯಲ್ಲ. ನೀವೆಷ್ಟು ದೊಡ್ಡ ಕೆಲಸ ಮಾಡಿದ್ದೀರಾ ಗೊತ್ತಾ ಅಂತ ಕರ್ಣ ಹೇಳಿದ ತಕ್ಷಣ, ಹೌದು, ಇದಿಷ್ಟೊಂದು ಈಸಿಯಾಗಿ ಸಾಲ್ವ್ ಆಗತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತೇ ಇರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂತ ನಿಧಿ. ನಮ್ಮ ಆಸ್ಪತ್ರೆಗೋಸ್ಕರ ಇಷ್ಟಾದ್ರೂ ಮಾಡದೇ ಇದ್ರೆ ಹೇಗೆ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾರಾ ಅಂತ ಕೇಳ್ತಾಳೆ ನಯನತಾರ. ತಾರಾ, ನೀನ್ ಎಷ್ಟು ದೊಡ್ಡ ಸಾಧನೆ ಮಾಡ್ಬಿಟ್ಟೆ, ನೀವೆಲ್ರೂ ಜೊತೆಯಾದ್ರೆ ಅವ್ರು ಕಂಡಿದ್ ಕನ್ಸೆಲ್ಲ ನನ್ಸಾಗತ್ತೆ ಅಂತ ಲಚ್ಚಿ. ತಾತನ್ ಬರ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ವಿವೇಕ್ ಸ್ಟಾಫ್ಸ್ಗೆಲ್ಲ ಈಗ್ಲೇ ಫೋನ್ ಮಾಡಿ ಎಲ್ರೂ ಜಾಯ್ನ್ ಆಗ್ಲಿ, ಒಂದೊಳ್ಳೆ ಸೆಲೆಬ್ರೇಷನ್ ಜೊತೆಗೆ ಮತ್ತೆ ಹಾಸ್ಪಿಟಲ್ ಸ್ಟಾರ್ಟ್ ಆಗ್ಲಿ ಅಂತಾನೆ ಕರ್ಣ. ಸರಿ ಸರ್, ಈಗ್ಲೇ ಫೋನ್ ಮಾಡಿ ಎಲ್ರಿಗೂ ತಿಳಿಸ್ಬಿಡ್ತೀನಿ ಅಂತ ವಿವೇಕ್ ಅಲ್ಲಿಂದ ಹೋಗ್ತಾನೆ. ಹಾಗೆ ಈ ಕಡೆ ನಯನತಾರ ಮತ್ತೆ ಭುವನೇಶ್ವರಿ ಭೇಟಿಯಾಗ್ತಾರೆ. ಹಾಸ್ಪಿಟಲ್ ಅನ್ನ ವಾಪಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೀತಾ ಅಂತಾಳೆ ನಯನತಾರ. ನೀನ್ ಹೇಳಿರೋ ಕೆಲ್ಸ ನಾನ್ ಮಾಡಿದ್ದೀನಿ, ಇನ್ಮೇಲೆ ನಿನ್ನ ಐಡಿಯಾ ಸಾಧಿಸೋದು ನಿನ್ ಜವಾಬ್ದಾರಿ ಅಂತಾಳೆ ಭುವನೇಶ್ವರಿ. ಅಣ್ಣನ್ನ ನನ್ ಕೈಗೊಂಬೆ ತರ ಆಟ ಆಡಿಸ್ತೀನಿ, 1 ವಾರ ಟೈಮ್ ಕೊಡು. ಅಣ್ಣ ಮತ್ತೆ ಮಾಲ್ತಿ ಡಿವೋರ್ಸ್ ಫಿಕ್ಸ್ ಅಂತಾಳೆ ನಯನತಾರ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.